ಜಗಳೂರು ಕ್ಷೇತ್ರದ ಶಾಸಕರು ಹಿರಿಯರು ಆದಂಥ ದೇವೇಂದ್ರಪ್ಪನವರೇ, ಈಗ ತಾನೇ ತಮ್ಮನ್ನು ಮಾತನಾಡುವಂಥ ಭರತ್ರವರೇ, ಬಾಲಯ್ಯನವರೇ, ಗ್ರಾಮದ ಹಿರಿಯರಾದಂಥ ಚಂದ್ರಪ್ಪನೇಶ್ವರವರೇ ಹಾಗೂ ನಮ್ಮ ಮಾದಿಹಳ್ಳಿ ಗ್ರಾಮದ ಎಲ್ಲ ಮತದಾರ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಅಣಜಿಗೆರೆ ಪಂಚಾಯಿತಿಯ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಹಾಗೂ ಎಲ್ಲ ಆತ್ಮೀಯರು, ಈ ದಿವಸ ತಮಗೆ ಗೊತ್ತಿದ್ದಾಗೆ ಮತಯಾಚನೆ ಮಾಡಲಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ತಮಗೆ ಗೊತ್ತಿದ್ದಾಗೆ ಈಗ ಸಾಕಷ್ಟೆಲ್ಲ ಮಾತನಾಡಿ ಹೇಳಿದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಮ್ಮ ಜಗಳೂರು ಕ್ಷೇತ್ರದ ಏನು ಕೊನೆ ಭಾಗದಲ್ಲಿ ಹೆಚ್ಚು ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಇರ್ಬೋದು. ಯಾಕೆಂದರೆ ಹಿಂದೆ ಕೆರೆಗೆ ನೀರು ತುಂಬಿಸೋ ಯೋಜನೆಯನ್ನು 57 ಕೆರೆಗೆ 600 ಚಿಲ್ಲರೆ ಕೋಟಿ ರೂಪಾಯಿ ಅಂದಾಜಿನಲ್ಲಿ ಆ ಒಂದು ಪ್ರಾಜೆಕ್ಟ್ ಲಾಸ್ಟ್ ಕ್ಯಾಬಿನೆಟ್ನಾಗ ಅಪ್ರೂವ್ ಮಾಡಿಕೊಟ್ರು. ಅವತ್ತು ಸಿದ್ದರಾಮಯ್ಯನವರು ಇಲ್ಲೇ ತರಳಬಾಳ ಹುಣ್ಣಿಮೆಗೆ ಬಂದಾಗ ಗುರುಗಳು ಅದನ್ನು ಹೇಳಿದರು, ಇದನ್ನೊಂದು ಅಪ್ರೂವ್ ಮಾಡಲೇಬೇಕು, ನಮಗೆ ಈ ಭಾಗಕ್ಕೆ ನೀರು ಒದಗಲೇಬೇಕು ಅಂದಾಗ ಆಯಿತು ಅಂತಂದೇಳಿ ಅನೌನ್ಸ್ ಮಾಡಿ ಕ್ಯಾಬಿನೆಟಿಗೆ ತಂದು ಅದನ್ನು ಅಪ್ರೂವ್ ಮಾಡಿ ಕೆಲಸ ಮುಗಿಯಕ್ಕೆ ಬಂದದ್ದು ಇನ್ನೊಂದು ವರ್ಷ 6 ತಿಂಗಳು ವರ್ಷದಲ್ಲಿ ಅದು ಮುಗಿದಿದೆ. ಈಗ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಅದಾವೆ. ಅದೇ ರೀತಿ 22 ಕೆರೆದು ಕಾಮಗಾರಿ ಆಯಿತು. ಇನ್ನು ಹೆಚ್ಚು ನಾವು ನೀರಿನ ಬಗ್ಗೆ, ರೈತರ ಬಗ್ಗೆ, ಕುಡಿಯೋ ನೀರಿನ ಯೋಜನೆಗಳಿರ್ಬೋದು, ಇದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ವಿಚಾರಗಳು. ನಮಗೆ ಸೂರು ಇಲ್ದರಿಗೆ ಸೂರು ಕೊಡಬೇಕು, ಹೊಟ್ಟೆ ಹಸ್ತನಿಗೆ ಇಟ್ಟು ಕೊಡಬೇಕು, ಒಳ್ಳೆ ಆರೋಗ್ಯ ಕೊಡಬೇಕು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಈಗ ಲೋಕಸಭಾ ಚುನಾವಣೆ ಬಂತು. ಚುನಾವಣೆಯಲ್ಲಿ ನಾವು ಟಿಕೆಟ್ ಏನು ಕೇಳಕ್ಕೆ ಹೋಗಿದ್ದಿಲ್ಲ. ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಡೆಪ್ಟಿ CM ಎಲ್ಲರೂ ಕೇಳಿದಾಗೂ ನಾನು ಏನು ಒಪ್ಪಿದ್ದಿಲ್ಲ. ಆದರೆ ಕೇಂದ್ರದ ನಮ್ಮ ನಾಯಕರುಗಳು ಇಲ್ಲ, ನೀವು ನಿಲ್ಲಿಸಲೇಬೇಕು ಅಂತಂದು ಹೇಳಿದಾಗ ನಮಗೆ ಅನಿವಾರ್ಯ. ನಿಮ್ಮದೇ ನೀವೇ ಸೂಕ್ತವಾದಂಥ ಅಭ್ಯರ್ಥಿ, ನಿಮ್ಮ ಮನೆಯವ್ರು ನಿಲ್ಲಬೇಕು ಅಂತೇಳಿ ಅವರು ಇವತ್ತು ನಮ್ಮ ಕಣದಲ್ಲಿ ನಿಲ್ಲಿಸಿದ್ದಾರೆ. ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಕೊಟ್ಟು ಅವಳನ್ನು ಇವತ್ತು ಲೋಕಸಭೆ ಕಳಿಸ್ಬೇಕು. ನಾವು ನಿಮ್ಮೆಲ್ಲ ಸೇರಿ ಒಳ್ಳೆ ಮಾತುಗಾರಿ, ಅದ್ರಾಗೆ ನಾನು ಮಾಡಿಲ್ಲ, 3-4 ಭಾಷೆ ಮಾತಾಡ್ತಾಳೆ. ಆಮೇಲೆ ಎಲ್ಲರಿಗೂ ಪ್ರತಿಯೊಂದು ವಿಚಾರಗಳಿಗೆ ಇನ್ನು ನಾನಾರ ಒಂದು ಪೇಷನ್ಸ್ ಕಳ್ಕೊಂತೇನೆ. ಅವಳ ಸಮಾಧಾನದಿಂದ ಎಲ್ಲ ಆಲೈಸಿ ಪ್ರತಿಯೊಂದು ಕೇಳಿ ಪ್ರತಿಯೊಂದು ವಿಚಾರದಾಗೂ ನೋಟ್ ಮಾಡ್ಕೊಂಡು ಅದನ್ನು ಫಾಲೋಅಪ್ ಮಾಡ್ತಾರೆ. ಈಗ ಮುಖ್ಯವಾಗಿ ಹೆಲ್ತ್ ಕಾರ್ಡ್ ಇರ್ಬೋದು, SS ಕೇಟರ್ಸ್ ಮುಖಾಂತರ ಸಾಕಷ್ಟು ಸ್ಕೀಮ್ಗಳನ್ನ ಹಾಕ್ಕೊಂಡು ಇವತ್ತಲ್ಲೇ ಸೇವೆ ಮಾಡ್ತದ. ಈಗ ಇನ್ನು ಹೆಚ್ಚಿನ ಸೇವೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಆಗಬೇಕಾಗಿದೆ. ಅದಕ್ಕೆಲ್ಲರ ತಮ್ಮ ಒಂದು ಮಾರ್ಗದರ್ಶನ, ತಮ್ಮ ಆಶೀರ್ವಾದ ಸದಾ ಇರಲಿ. ಮುಖ್ಯವಾಗಿ ಈಗ ನಮ್ಮ ದೇವೇಂದ್ರಪ್ಪನವ್ರು ಹೇಳ್ದಂಗೆ ನಾವು ಕಾರಣ ಮಾತಾಡ್ಕೊಂತ ಬಂದ್ವಿ. ಅದನ್ನೇ ಹೋದ ಸತಿ ನಿಂದು ಅದೃಷ್ಟ ಪಾಡಿತ್ತಪ್ಪ, 850 ಓಟ್ನಾಗ ಗೆದ್ದಿ, ಅದರಿಂದ ರಾಮಚಂದ್ರ ಬಿದ್ದ, ಅದರಿಂದ ರಾಜೇಶ್ 600 ಓಟ್ ಡಿಫ್ರೆನ್ಸ್. ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷದ 3 ಗುಂಪಾಗಿತ್ತು, 2 ಗುಂಪಾಗಿದ್ವು. ಆಮ್ಯಾಗ ಹಳಬ್ರು ಒಂದು ಬತ್ತಾಗಿದ್ದಾಗಿದ್ರು. ಅದಕ್ಕೆ ಎಲ್ಲ 3 ಗುಂಪು ಸೇರಿ ಒಂದಾಗಿ ಅದಕ್ಕೆ ಮುಖ್ಯ. ಏನೇ ಮನಸ್ತಾಪ ಇದ್ರು ಎಲ್ಲರೂ ಬಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ಸಿಗೋಸ್ಕರ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಏನೇ ಸಣ್ಣ ಪುಟ್ಟ ಎಡವಟ್ಟುಗಳಿದ್ರು ಸುಧಾರಿಸ್ಕೊಂಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಆ ರೀತಿ ತಾವೆಲ್ಲರ ಒಂದು ಸಹಕಾರ ಹೋರಾಟವನ್ನು ಮಾಡಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಹೆಚ್ಚು ಮತಗಳನ್ನು ಹಾಕಿ ಏನೇ ಕೆಲಸ ಕಾರ್ಯಗಳಿದ್ರು ದೇವೇಂದ್ರಪ್ಪಗೆ ಹೇಳ್ರಿ, ನನಗೆ ನಾವೇ ಮಾಡಿಸ್ತೀವಿ. ದೇವೇಂದ್ರಪ್ಪರು ಮಾಡ್ತಾರೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಹೆಚ್ಚು ಯೋಜನೆಗಳು ತರಬೇಕು. ಏಪ್ರಿಲ್ ತನಕ ನಾವು ಟೈಮ್ ಬಾರ್ ಕೊಟ್ಟಿದ್ವಿ ನಮ್ಮ ಮುಖ್ಯಮಂತ್ರಿಗಳಿಗೂ. ನಾವು ಅದನ್ನೇ ಹೇಳಿದ್ವಿ, ಇದೇನು ಸ್ಕೀಮ್ಗಳಿದಾವೋ ಇವನ್ ಬಸ್ಗಳು ಅದಕ್ಕೆ ಬಿಟ್ಟುವಂಥ ಕೆಲಸ ಮಾಡಬೇಕು. ಏಪ್ರಿಲ್ ಆದಮೇಲೆ ನೀವು ಹೊಸ ಪ್ರಾಜೆಕ್ಟ್ಗಳು ತಗೋಬೇಕು ಅನ್ನೋ ರೀತಿಯಲ್ಲಿ
ನಮ್ಮ ಆಡಳಿತ ಮಾಡ್ಕೊತ ಬಂದಿದೆ. ಈಗಲ್ಲಿ ಏಪ್ರಿಲ್ ಮುಗಿದತಿ, ಈಗ ನೆಕ್ಸ್ಟ್ ಏನಿದ್ರು ಬರೀ ಡೆವಲಪ್ಮೆಂಟ್ ವರ್ಕ್ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದು. ಆ ದೃಷ್ಟಿಕೋನದಲ್ಲಿ ಹೆಚ್ಚು ಹೆಚ್ಚು ನೀರಾವರಿಗೆ ನಾವು ಒತ್ತನ್ನು ಕೊಟ್ಟು ಹೆಚ್ಚು ನೀರಾವರಿ ಯೋಜನೆಗಳನ್ನ ತಂದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಪದದಂಥ ವೈದ್ಯಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮುಖ್ಯ. ಅದಕ್ಕೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿ ಇದ್ದರೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳಾಕವು. ಯಾಕಂದ್ರೆ ಮ್ಯಾಚಿಂಗ್ ಗ್ರ್ಯಾಂಟ್ಗಳು, ಈಗ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ 5300 ಕೋಟಿ ಕೊಡ್ತೇವೆ ಅಂದ್ಬಿಟ್ರು ಮ್ಯಾಚಿಂಗ್ ಗ್ರ್ಯಾಂಟ್. ಬಡ್ಜೆಟ್ನ ಅಲ್ಲ, ನಮ್ಮದು ಬಂತು, ನಮ್ಮದು ರಾಜ್ಯ ಸರ್ಕಾರದ ಅನುದಾನವನ್ನು ಕೊಟ್ಟರು. ಅವರು ರಾಜ್ಯ ಸರ್ಕಾರಕ್ಕೆ ಎಲ್ಲಿ ಹೆಸರು ಬರ್ತೈತಿ ಅಂತಂದು ಅದನ್ನು ಬಿಟ್ಟರು, ಇನ್ನೂ ಕೊಟ್ಟಿಲ್ಲ. 5300 ಕೋಟಿ ಬರೀ ಸುಳ್ಳು ಹೇಳಿಕೆ ಅಂತಾನೆ ಕೊಟ್ಟಾರ ಹೊರತು ಏನು ಕೆಲಸ ಕಾರ್ಯಗಳಂತೂ ಆಗಿಲ್ಲ ಯಾವುದು. ಮತ್ತೆ ನಮ್ಮ ಲಾಸ್ಟ್ ಟೈಮು ಇದ್ರು ಯಾವುದು ನಮ್ಮ ಬರತ್ ಪರಿಹಾರ 18,000 ಕೋಟಿ, ಇಲ್ಲಿ ತನಕ ₹1 ಬಂದಿಲ್ಲ. ಇವು ಆ ಒಂದು ಇನ್ನು ಒಂದು ವಾರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬರ್ತದೆ. ಅಲ್ಲ ಬಂದದ್ದೇ ಒಂದು ವಾರದಾಗ ಕ್ಲಿಯರ್ ಮಾಡ್ರಿ ಅಂತ ಹೇಳ್ಯಾರ. ಆ ದೃಷ್ಟಿಕೋನದಲ್ಲಿ ತಾವು ನೋಡ್ತಾ ಇದ್ದೀರಿ. ಆ ಒಂದು ಎಲ್ಲ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಿಂದ ನಾವು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ಇದ್ರೆ ಹೆಚ್ಚು ಕೆಲಸಗಳು ಮಾಡೋಣ. ಮತ್ತು 5 ಗ್ಯಾರಂಟಿಗಳು ಸಾಕಷ್ಟು ನಮ್ಮ ಜನಗಳಿಗೆ ಒಳ್ಳೆಯದಾಗ್ತಾ ಇದೆ. ಬಡವರಿಗೂ ಒಳ್ಳೆ ರೀತಿಯಿಂದ ಅವರ ವರಮಾನನೂ ಹೆಚ್ಚಿಗೆ ಆಗ್ತಾ ಇದೆ. ಆ ದೃಷ್ಟಿಕೋನದಲ್ಲಿ ನಮ್ಮೆಲ್ಲರ ಒಂದು ಆಶೀರ್ವಾದ ಬಹಳ ಮುಖ್ಯ. ನಾವು ದಯಮಾಡಿ ಎಲ್ಲರೂ ಹೆಚ್ಚು ಹೆಚ್ಚು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಪ್ರಭಾ ಮಲ್ಲಿಕಾರ್ಜುನ್ಗೆ ಮತವನ್ನು ಹಾಕಬೇಕು ಅಂತ ಕೇಳಕ್ಕೆ ಮಾದಿಹಳ್ಳಿ ಗ್ರಾಮ ಮತ್ತು ಈ ಪಂಚಾಯತಿ, ಸುತ್ತಮುತ್ತ ಪಂಚಾಯತಿ ಮತ್ತು ಅವರಿಗೆ ಸಂಬಂಧಿಕರು, ಬೀಗರು ಎಲ್ಲರ ಮನಸ್ಸು ಗೆದ್ದು